ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೇಮಂತ್. ಸೊ ನೀವೇನಾದ್ರೂ ಈ ವೀಕೆಂಡ್ ಬೆಂಗಳೂರಲ್ಲೇ ಇದ್ದು ಒಂದು ಒಳ್ಳೆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀರಾ? ಹಾಗಾದ್ರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರುವಂತಹ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಈ ಮ್ಯೂಸಿಯಂ 1962ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂತಹ ನೆಹರು ಅವರ ಕೈಯಿಂದ ಉದ್ಘಾಟನೆ ಮಾಡಿಸಲಾಗಿತ್ತು. ಈ ಮ್ಯೂಸಿಯಂ ಒಂದು ಇಂಡಸ್ಟ್ರಿಯಲ್ ಹಾಗೂ ಟೆಕ್ನಾಲಜಿಕಲ್ ಮ್ಯೂಸಿಯಂ ಆಗಿರುತ್ತೆ. ಈ ಮ್ಯೂಸಿಯಂನಲ್ಲಿ ಇಂಜಿನ್, ಎಲೆಕ್ಟ್ರಿಸಿಟಿ, ಸ್ಪೇಸ್, ಬಯೋಟೆಕ್ನಾಲಜಿ ಹಾಗೂ ಫನ್ ಸೈನ್ಸ್ ಅಂತ ಅದಕ್ಕೆ ಆದಂತಹ ಸಪರೇಟ್ ವಿಭಾಗಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇಂಜಿನ್ ವಿಭಾಗದಲ್ಲಂತೂ ಎಲ್ಲಾ ತರಹದ ಇಂಜಿನ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕ ಚಿಕ್ಕ ಇಂಜಿನ್ ಇಂದ ಹಿಡಿದು ದೊಡ್ಡ ದೊಡ್ಡ ಮಿಷಿನ್ಗಳ ಇಂಜಿನ್ ವರೆಗೂ ಕೂಡ ಇಟ್ಟಿದ್ದಾರೆ. ಹಾಗೆಯೇ ನಮ್ಮ ದೇಶದ ಹೆಮ್ಮೆಯ ಚಂದ್ರಯಾನ 3 ರೋವರ್ ಮತ್ತು ಲ್ಯಾಂಡರ್ ಕೂಡ ಇಲ್ಲಿ ನೀವು ನೋಡಬಹುದಾಗಿದೆ. ಹಾಗೆಯೇ USA ಮಾರ್ಸ್ಗೆ ಕಳಿಸಿದಂತಹ ರೋವರ್ ನ ಮಾಡೆಲ್ ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆಯೇ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಇಲ್ಲಿ ನೀವು ತಿಳ್ಕೊಬಹುದಾಗಿದೆ. ಈ ಮ್ಯೂಸಿಯಂನಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಸೈನ್ಸ್ ಮತ್ತೆ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ ಡೀಟೇಲ್ ಆಗಿ ನೀವು ಅದ್ರ ಬಗ್ಗೆ ನಾಲೆಡ್ಜ್ ಗೇನ್ ಮಾಡ್ತೀರಾ. ಹಾಗೆ ಇಲ್ಲಿ ಫನ್ ಸೈನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಗೇಮ್ಸ್ ಗಳಾಡ್ಬೋದು. ಆದ್ರೆ ಈ ಗೇಮ್ಸ್ ನ ಪಜಲ್ ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ ತಲೆ ಓಡಿಸ್ಬೇಕು, ಜೊತೆಗೆ ಸೈನ್ಸ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಈ ಮ್ಯೂಸಿಯಂ ನ ಟಿಕೆಟ್ ದರ ಬಂದು ಒಬ್ಬರಿಗೆ ₹100 ಇರುತ್ತೆ. ಮಕ್ಕಳಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗೆ ಇದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದ್ರೆ ರಾತ್ರಿ 8 ಗಂಟೆವರೆಗೂ ಕೂಡ ತೆರೆದೇ ಇರುತ್ತೆ. ನೀವೇನಾದ್ರೂ ಈ ವೀಕೆಂಡ್ ನ ಮೀನಿಂಗ್ಫುಲ್ ಆಗಿ ಸ್ಪೆಂಡ್ ಮಾಡ್ಬೇಕಂತ ಇದ್ರೆ ತಪ್ಪದೆ ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿ.